ಮಸ್ತ್ ಐತಿ ಕ್ಲೈಮೇಟ್. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡ್ರಿ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೊಂಟೀನಿ ಅಂದ್ರೆ ಈವ್ನಿಂಗ್ ಲಾಸ್ಟ್ ನೋಡಿ. ಇವತ್ತು ಮಾರ್ನಿಂಗ್ ಡ್ಯೂಟಿ ಶಿಫ್ಟ್ ಸ್ಟಾರ್ಟ್ ಆಗಿದೆ. ಇದು ಆ್ಯಕ್ಚುಲಿ 21 ಲಾಗ್, ಮೇ 21 ದಿನ. ಹಿಂದಿನ ಲಾಗ್ ಭಾಳ ಅದಾವೆ. ಮೋಸ್ಟ್ಲಿ ಇದು ಲೇಟಾಗಿ ಅಪ್ಲೋಡ್ ಆಗ್ತಿರ್ಬೇಕು. 1 ಸೆಕೆಂಡ್ ಸಾರಿ ನೋಡ್ರಿ, ಯಾಕಂದ್ರೆ ಈ ಕಂಟಿನ್ಯೂಸ್ ಪೇಷಂಟ್ ಭಾಳ ಅದಾವೆ. ಬಿಜಿ ಇದ್ರಿಂದ ಎಲ್ಲ ಲೇಟಾಗಿ ಹಾಕತ್ತೀನಿ. ಒಂದು ವೀಕ್ಲಿ ಒಂದರ ಹಾಕತ್ತೀನಿ ಹೆಂಗಾರ ಮಾಡಿ, ಯಾಕಂದ್ರೆ ಬಿಜಿ ಇದ್ರೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಾಗೈತಿ. ಇವತ್ತು ನೋಡಿ, ನಿನ್ನೆ ಆ್ಯಕ್ಚುಲಿ ಮೇ 20ಗೆ ನಂದು ಆ್ಯನಿವರ್ಸರಿ ಇತ್ತು. 16 ಇಯರ್ ಮುಗಿದು 17 ಇಯರ್ ಸ್ಟಾರ್ಟ್ ಆಯ್ತು ನೋಡಿರಿ. 10th ಮ್ಯಾರೇಜ್ ಆಗೈತಿ. ಬಟ್ ನಾ ಯಾವಾಗ 5 ವರ್ಷ ಆಯಿತು ಒಟ್ಟು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಸ್ಯಾಡ್ ಅಂದ್ರೆ ನಮ್ಮ ಅಕ್ಕ ಅವತ್ತೇ ನೋಡ್ರಿ ಎಕ್ಸ್ಪೈರ್ ಆಗಿದ್ದು. ಹಾಗಾಗಿ ಯಾವಾಗೂ ಕೇಕ್ ಕಟ್ ಮಾಡಿಲ್ಲ, ಚಲೋ ಅನ್ಸಲತ್ತೇಳಿ ಈ ಸಲ ನಮ್ಮ ಮಮ್ಮಿ ದಿವ್ಯಾ ಅದೆಲ್ಲ ಹೋಗು ಮೊತ್ತಗೆ ಇವತ್ತು ಹೊಂಟಿ ನೋಡ್ರಿ. ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿ ಬರ್ಬೇಕಂತೇಳಿ ಇದಕ್ಕೆ ಹೊಂಟಿವಿ. ಸಿಂಪಲ್ಲಾಗಿ ಇದು ಡ್ರೆಸ್ ತೊಗೊಂಡಿದ್ದೇ ಇತ್ತು ನೋಡ್ರಿ. ಈ ಥರ ಆಯ್ತು ನನ್ನ ಡ್ರೆಸ್. ಇದು ಹಾಕ್ಕೊಂಡು ಒಂದು ಹೊಂಟಿ ನೋಡ್ರಿ. ಆಲ್ರೆಡಿ ಇದು ಕಾನ್ಸೆಪ್ಟ್ ತೊಗೊಂಡಿದ್ದೆ. ಇವತ್ತು ಹೆಂಗೋ ಐತ್ಲ ಅಂತ ಹಾಕ್ಕೊಂಡಿನಿ. ಏನು ಅದ್ರ ಸಂಬಂಧ ತೊಗೊಂಡ್ಲಿ, ಆ್ಯನಿವರ್ಸರಿ ಸಂಬಂಧ ಬರೀ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿ ಯಾವ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ಕೋತೀವಿ ಅಂತ ಎಲ್ಲ ಶೇರ್ ಮಾಡ್ಕೋತೀನಿ ಅಂತ ನೋಡ್ರಿ. ಮಮ್ಮಿ ಬಂದ ಊರಿಂದ ಬಗೆಯೋಡಿಂದ. ಬಾ ಅಂದ್ರೆ ಬ್ಯಾಸ್ರಕ್ಕದ ವಲ್ಲ ವಲ್ಲ ಅನಾಥ ಕಾಲು ವ್ಯಾನ್ ಹಾಕತ್ತ. ಹಾಗೆ ಪೋಸ್ಟ್ ಮಾಡಿ ಕರ್ಕೊಂಡು ಹೊಂಟಿ ನೋಡ್ರಿ. ಬರೀ ಹೋಗ್ಬೇಕು ಕಟ್ ಮಾಡಿ ತಲೆನೂ ಸತ್ತೋತ್ ನೋಡ್ರಿ ಮಮ್ಮಿ. ಬಂದು ನೋಡ್ರಿ ಇಲ್ಲಿ ಹೋಗ್ಬೇಕಂತ ಹೇಳಿ. ಹಾಂ, ನಮಗಂತೂ ಫಿಕ್ಸ್ ಆಗ್ಬಿಟ್ಟದ ನೋಡ್ರಿ. ಇಲ್ಲಂದ್ರೂ ನಿಯರ್ ಆಗುತ್ತೆ ಬಂಜಾರ ಕ್ರಾಸ್ ಒಳಗೆ. ವಾಟರ್ ಪಾಯಿಂಟಿಗೆ ಬಂದ್ಬಿಟ್ರೆ ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಅಲ್ಲಿ ಇಲ್ಲಿ ಅಂತ ಆಪ್ಷನ್ ರಗಡ್ ಇರ್ತಾವೆ. ಹಾಗಾಗಿ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಫಿಕ್ಸ್ ಮಾಡಿಲ್ಲ ನೋಡ್ರಿ. ಟೈಮ್ ತಿರುಗಿ ಎಷ್ಟು 9 ಗಂಟೆಗೆ ಅದು. ಎಲ್ಲಿ ಹೋಗ್ಬೇಕು ಏನು ಅಂತ ನಾ ವಿಚಾರ ಮಾಡತ್ತೀವಿ. ಮೈಸೂರು ಅಷ್ಟನ್ನು ಲಾಸ್ಟ್ ಟೈಮೇ ಹೋಗಿದ್ವಿ ಶ್ರೀಕಾಂತ್ ಅವ್ರದ್ದು ಬಂದಾಗ ನಮ್ಮ ಆಶೆ ಅದು. ಅದಕ್ಕೆ ಅಲ್ಲಿ ಹೋಗೋಮ ಬೇಡ ಅಂತ ಥಿಂಕ್ ಮಾಡತ್ತೀವಿ. ನೋಡು ಬರೀ ದಿವ್ಯಾ ಅದು ಕೇಕ್ ತರಕ್ಕೆ ಹೋಗ್ಯಾರ. ಅವ್ರು ಬಂದ್ಮ್ಯಾಗ ಎಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡ್ತೀವಿ. ಯಾರಿಗೆ ಒಂದು ಚಿಂತೆ ಆದ್ರೆ ನಮ್ಮ ಚಿನ್ನ ನೋಡ್ರಿ ಇಲ್ಲಿ ಬಂದಾನ. ಈಗ ಜೀಪ್ ಆಡ್ತಾನಂತೆಲ್ಲ ಬಿಟ್ಟು ಇವಂದರ ಭಾಳ ನೋಡ್ರಿ. ಕೇಕ್ ತೊಗೊಂಡು ಬಂದು ನೋಡ್ರಿ ದಿವ್ಯಾ. ಸ್ಮೈಲ್. ಅವ ಆಡಕತ್ತದ ಫುಲ್. ಅದ್ಯಾಗ ಜಲಸ ಹಾಕತ್ತದ ನೋಡ್ರಿ ಇಲ್ಲಿ. ಫ್ರೀದಾಗ ಆಡ್ಸಿದ್ರಪ್ಪಿ ಅವ್ರು ಪಪ್ಪ ಪರಿಚಯದಾರತ್ತ. ಫ್ರೀ ಇವತ್ತ ಹೋಗೊಂಬರ್ರಿ. ಎಲ್ಲ ಫುಲ್ ಟೈಮ್ ಆಗ್ಬಿಟ್ಟದ ನೋಡ್ರಿ. ಅದಕ್ಕೆ ಎಲ್ಲಿ ಬೇಡ ಮತ್ತು ವಾಪಸ್ ಇಲ್ಲೇ ಬಂದಿ ನೋಡ್ರಿ ಮೈಸೂರು ರೆಸ್ಟೋರೆಂಟ್. ಈಗಿನ ಟೈಮಿಗೆ ಇದೇ ಈ ತಿರುಗು ಭೂಮಿ. ಹಿಂಗೆ ಜರ ಕ್ಲೋಸ್ ಆಗಿ ಇಡಿ. अच्छा ಚಿನ್ನ ಚಿನ್ನ
ಹಾಂ ಮತ್ತೆ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡೋದಿತ್ತು ನೋಡ್ರಿ. ನೆಕ್ಸ್ಟ್ ಮೆನು ಡಿಸ್ಕಷನ್ ಆಯ್ತು, ಈಗ ಆಲ್ರೆಡಿ ಆಗಿ ಏನು ನಾರ್ಮಲ್ ಆಗಿ ಇದೆ ಇದು ಮಾಡಿ ಯಾವಾಗ ಮಾಡೋದೆ. ಚಿಕನ್ ಮಂಚೂರಿ ನೋಡ್ರಿ ಮಸ್ತ್ ಇರ್ತೈತಿ. ಮಮ್ಮಿಗೆ ಅದು ಇದು ಸೇರಲ್ಲ ಅಂತ ಅದಕ್ಕೆ ನೋಡ್ರಿ ಹಂಗೆ ಹುಡ್ಕಾಡಿ ಕಾಜು ಮಸಾಲ ತರ್ತೀವಿ ನೋಡ್ರಿ ಹೆಂಗೆ ಕಾಣತ್ತೀವಿ ಸಿಂಪಲ್ ಆಗಿ. ಫಸ್ಟ್ ಒನ್ ಸೂಪ್ ಬಂತು ನೋಡ್ರಿ. ಸ್ನ್ಯಾಕ್ಸ್ ಒಳಗೆ ಎಲ್ಲರೂ ಸೂಪ್ ಕುಡಿಯತ್ತಾರ. ಚಿನ್ನು ಅಂದ್ರೆ ಸೂಪ್ ಅಲ್ಲ ಅಂತ. ಏ ಅಪ್ಪ ಸೂಪ್ ಅಲ್ಲ ನೀನು ಯಾಕೆ ಖಾರ ಆತದ? ಆಯ್ತು ಬಿಡು, ನೀ ತಂದೂರಿ ತಿನ್ನತ್ತೈತಿ. ನೆಕ್ಸ್ಟ್ ಒನ್ ನೋಡ್ರಿ ಸೂಪ್ ಕುಡಿದ್ವಿ. ಸೂಪ್ ಆದಮೇಲೆ ಸ್ವಲ್ಪ ಯಾಕೋ ಹುಳಿಗೆ ಸೂಪ್ ಇದು ತೊಗೊಂಡು ನೋಡ್ರಿ ಬೇಬಿ ಕಾರ್ನ್ ಮಂಚೂರಿ ನನ್ನ ಫೇವ್ರೇಟ್ ನೋಡ್ರಿ. ಸ್ನ್ಯಾಕ್ಸ್ ಒಳಗೆ ಭಾಳ ಇಷ್ಟ ಆಗುತ್ತೆ ನೋಡ್ರಿ. ಎಲ್ಲರೂ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಯಾರ. ಇವ್ರೇನ ಸೂಪ್ ಒಳಗೆ ಇದಾರ. ಚಿನ್ನು ಅಂತೂ ಅವ್ನಿಗೆ ಸ್ನ್ಯಾಕ್ಸ್ ಸಿಕ್ಕರೆ ಸಾಕು ನೋಡ್ರಿ. ನೋಡ್ರಿ ಪ್ಲೇಟ್ ತೊಗೊಂಡು ಇದ್ಬಿಟ್ಟಾರ. ಇಂಥವಂದ್ರೆ ಭಾಳ ಎಲ್ಲ ಅಷ್ಟು ಸುಮ್ಮ ಬಾಡ ಗೀಡ ಅನ್ನೋಡ ನೋಡಿ ಕಾಜು ಮಸಾಲ ಆಮೇಲೆ ಪನ್ನೀರ್ ಸ್ಪೆಷಲ್ ಪನ್ನೀರ್ ಇತ್ತವ್ರು ಮೈಸೂರು ರೆಸ್ಟೋರೆಂಟ್ದು ಅದಕ್ಕದೇ ತೊಗೊಂಡಿ ನೋಡ್ರಿ. ಬಿಸಿದೇ ಮಾಡ್ತಾರೆ ಮತ್ತು ಅವ್ರು ಈಗ. ಫೈನಲಿ ಎಲ್ಲ ಊಟ ಮಾಡೋದು ಮುಗೀತು ನೋಡ್ರಿ. ಲಾಸ್ಟಿಗೆ ಸೋಪ್ ಇದ್ರಿ. ಇವ್ರಿಗಂತೂ ಸೋಪ್ ಇದ್ರೆ ಸಾಕು ನೋಡ್ರಿ. ನಮ್ಮ ಚಿನ್ನುಗಂತೂ ಸೋಪ್ ಅಂದ್ರೆ ಫುಲ್ ಊಟ ಎಷ್ಟು ಮಾಡ್ತಾನೆ ಗೊತ್ತಿಲ್ಲ, ಅರ್ಧ ಊಟ ಮಾಡ್ತಾರೆ. ಕರೆ ಸೋಪ್ ಅಂತೂ ಫಿಕ್ಸ್ ಬೇಕು ನೋಡ್ರಿ. ಲಾಸ್ಟ್ ನಾವೇ ನೋಡ್ರಿ ಎಲ್ಲರೂ ಹೋಗ್ಯಾರ. ಅಲ್ಲ ಒಳಗೆ ಹೋಗೋದು ಬರೋದು ಮಾಡಕತ್ತೀರಿ ಲಿಫ್ಟ್ ಒಳಗೆ ನೋಡ್ರಿ. ಲಿಫ್ಟ್ನಾಗ ಅಂಜಾಕತ್ತಾರ ಮಮ್ಮಿ ಏನು ಮಾಡ್ತಾರೆ ಅಂತೇಳಿ. ಇಲ್ಲೇ ಕೂತ್ರೆ ಏನು ಮಾಡೋದು? ಇಲ್ಲೇ ಸಿಕ್ಕಾಕೊಂಡ್ರಿ. ಹಾಂ ಇಲ್ಲೇ ಕೂತ್ರೆ ಏನು ಮಾಡೋದು? ಸಿಕ್ಕಾಕೊಂಡ್ರಿ ಬತ್ತ ಫೈನಲಿ ತೆಗಿತೀವಿ. ಅಂಜಬೇಡ, ಎಲ್ಲರಾದ್ರೂ ನಡೀತೈತಿ. ಇಲ್ಲಾದ್ರೆ ಮುಗೀತು. ಇಲ್ಲೇ ಹಾಸ್ಪಿಟ್ಲಿಗೆ ಒಂದು ಸಲ ಲೈಟ್ ಹೋದ್ರೆ ಫುಲ್ ಅಂಜಿ ಬಿಡ್ತಾರೆ. ನೋಡ್ರಿ ಫುಲ್ ಮಸ್ತ್ ಐತಿ ಕ್ಲೈಮೇಟ್. ಮಳೆ ಬರ್ತಿರ್ಬೋದು, ಇನ್ನೂ ಬಂದಿಲ್ಲ. ಆದ್ರೆ 11 ಗಂಟೆ ಆಯ್ತು ನೋಡ್ರಿ ಟೈಮ್. ಇನ್ನು ಮೊನ್ನೆ ಇನ್ನು 11ಕ್ಕೆ ಹೋಗಿದ್ವಿ ನಾವು. ಇವತ್ತಿನ 10:50 ಆಗೈತಿ. ಇನ್ನೂ ಟೈಮ್ ಐತಿ. ನಾವು ಈ ಗಾಡಿ ಮೇಲೆ 3 ಜನ ಬಂದೀವಿ ನೋಡ್ರಿ. 3 ಸೀಟ್. ಅಲ್ಲಿ ಧನುಷ್, ದಿವ್ಯಾ, ಆದ ಇವರೊಂದು ಅರ್ಬನ್ ಹೋಗುವತ್ತೀಗ ನೋಡ್ರಿ. ಇಷ್ಟೊತ್ತನ ಊಟ ಮಾಡಿ ಅದಕ್ಕೆ 3 ಮಂದಿ ಕೂಡಿ ಸರ್ಕಸ್ ಆಡತ್ತಾರ. ಯಾರು ವಿನ್ ಆಕ್ಕಾರ ಅಂತ ಹೇಳಿ ಕೈ ಹಿಡ್ದಾರ. ಯಾರು ಗೆಲ್ತಾರ ನೋಡು. ಇವಾಗ ಜಿಮ್ಮಿಗೆ ಹೊಂಟಾನ್ರಿ ಇವ ಧನುಷ್. ಅದಕ್ಕೆ ಇವ ಗೆಲ್ತಾನೋ ಇವ ಬಿಡ್ಸ್ಕೊತಾನೋ ಆಕಿ ಬಿಡ್ಸ್ಕೊತಾ. ಯಾರು ಸ್ಟ್ರಾಂಗ್ ನೋಡು. ಹೆಣ್ಮಕ್ಳು ಸ್ಟ್ರಾಂಗ್ ಆಯ್ತು, ಯಾರು ಸ್ಟ್ರಾಂಗ್ ನೋಡು. ನೀವು ಒಂದೇ ಕೈ ಹಿಡ್ರಿ, ಯಾರು ಕೈ ಬಿಡ್ಸ್ಕೊತಾರ? ಯಾರು ಬಿಡ್ಸ್ಕೊತಾರ ನೋಡು, ಯಾರು ಸ್ಟ್ರಾಂಗ್ ಅದಾರ. ಬಿಡ್ಸ್ಕೊಂಡ ಏನೋ ನೀವು ಬಿಡ್ಸ್ಕೊಂಡಿಲ್ಲ ಹಿಡ್ದಾರಲ್ಲ ಕಾಕ. ಅವನಿಗೆ ಹೊಡಿಸ ಬಂದು ಹಿಡಿಯನಾತಿ. ನಾ ಯಾರು ಸ್ಟ್ರಾಂಗ್ ಅದ ಹಿಡಿಯನಾತಿ ಅಂತ ಬಿಡಿ. ಬಿಡ್ಸ್ಕೋದಾಗಲ್ತು. ಬಿಟ್ರಲ್ಲ ನೋಡ್ರಿ ಎಷ್ಟು ಚಂದ ಜಗಳ ಆಡತ್ತಾರ ಇಬ್ರು ಕೂಡಿ. ಬಿಟ್ರೆ ಯಾರು ಬಿಟ್ಕೊಡ್ರಿ? ಯಾರು ಸ್ಟ್ರಾಂಗ್ ಅದಾರ? ದಿವ್ಯಾ ಧನುಷ್ ಹಾಂ ಯಾರು ಸ್ಟ್ರಾಂಗ್ ಅದಾರ? ಈಕೇನು ಯಾರು ಸ್ಟ್ರಾಂಗ್ ಅದಾರ? ದಿವ್ಯಾ ಸ್ಟ್ರಾಂಗ್. ಇವ ನೋಡ್ರಿ ಹೆಂಗೆ ಕೂತಾನ
ನೋಡ್ರಿ ಎಲ್ಲ ಅರ್ಬಿ ಕಳ್ದು ಕೂತಾನ ಚಿನ್ನು ತೋರಿಸ್ತೀನಿ ಚಿನ್ನು ನೋಡ್ರಿ ಹೆಂಗೆ ಕೂತಾನ ಮತ್ತು ಬಟ್ಟೆ ಹಾಕೋತಿಲ್ಲ ಬಂದು ಸೆಕೆ ಆಯ್ತೈತೆ ಎಲ್ಲ ಬಟ್ಟೆ ತೆಗೆದು ಕೂತ್ಬಿಟ್ಟ ನೋಡ್ರಿ ಚಿನ್ನು ನೋಡ್ರಿ ಆ ಪಪ್ಪನಿಂದ ತಗೊಳತ್ತ ನೋಡ್ರಿ ಬಟ್ಟೆ ಹಾಕೊಳತ್ತಾನ ನೀ ಸ್ಟ್ರಾಂಗ್ ಇಲ್ಲತ್ತ ಅವನೇ ಸ್ಟ್ರಾಂಗ್ ಅದ ಧನುಷ್ ಸ್ಟ್ರಾಂಗ್ ಅವನೇ ಸ್ಟ್ರಾಂಗ್ ನೋಡ್ರಿ ಚಿನ್ನ ಹೆಂಗೆ ದಪ್ಪ ಅದನ್ನು ಫೈಟಿಂಗ್ WWF ನೋಡ್ರಿ ಇಲ್ಲಿ ಊಟ ಮಾಡ್ಕೊಂಬಂದು ಹೋಟೆಲ್ಗೆ ಹೋಗಿ ಬಂದು ಮತ್ತೆ ಚಹಾ ಕುಡಿಯಾಕತ್ತೀವಿ ನೋಡ್ರಿ ಮಮ್ಮಿಗೆ ಚಹಾ ಬೇಕತ್ತ ಅಲ್ಲಿ ಐಸ್ ಕ್ರೀಮ್ ಅದು ತಿಂತೀನಿ ಅಂದ್ರೆ ಅದೇನೋ ಬೇಡ ನಂಗೆ ಮೊದಲು ಚಹಾ ಬೇಕತ್ತ ನಾನು ಚಹಾ ಕೆಟ್ಟಿ ನೋಡ್ರಿ ಚಹಾ ಕುಡಿ ಮತ್ತು ಅಂದ್ರೆ ನಮ್ಮ ಚಹಾ ಕುಡಿಬಿಟ್ಟು ಲಾಗ್ ಏನು ಮಾಡೋ ಮತ್ತು ಬಿಸಿ ಚಹಾ ಚಲೋ ಚಹಾ ರೆಡಿ ಐತೆ ನೋಡ್ರಿ ಖಡಕ್ ಚಹಾ ಕುಡಿಯಾಕತ್ತೀವಿ ಏಲಕ್ಕಿ ಹಾಕ್ಕೊಂಡು ಊಟ ಮಾಡಿದ್ರೆ ಡೈಜೆಷನ್ ಆಗ್ಬಿಡ್ತದೆ ನೋಡ್ರಿ ಚಹಾ ಕುಡಿದೀವಿ ಅಂದ್ರೆ ನಮ್ಮ ಮಮ್ಮಿ ಕುಡಿಯಾತ ಈಗ ಆಲ್ರೆಡಿ ಕುತ್ಕೊಂಡು ಚಹಾ ಅಂದ್ರೆ ಮುಗೀತು ನೋಡ್ರಿ ಫೈನಲಿ ಎಲ್ಲ ಸೆಲೆಬ್ರೇಷನ್ ಮುಗೀತು ಇವ್ರಿಬ್ಬರು ಫೈಟಿಂಗ್ ಮುಗೀತು ಎಲ್ಲ ಮುಗೀತು ಇನ್ನೇನ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತಾರೆ ನೋಡ್ರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿತ್ತು ಯಾಕಂದ್ರೆ ಅಷ್ಟೇ ಸ್ಮಾಲ್ ಆಗಿತ್ತು ನೋಡಿದ್ದು ಇವತ್ತಿನ ನೋಡಿ ಏನೈತಿ ಇನ್ನೊಂದು ಏನೈತಿ ನಮ್ಮ ಮಮ್ಮಿ ಪಾರ್ಟಿ ಕೊಟ್ಟಾರ ನೋಡಿ ಆ್ಯನಿವರ್ಸರಿ ಪಾರ್ಟಿ ಅದಕ್ಕೆ ಹೇಳಕತ್ತಾವ ಆ್ಯನಿವರ್ಸರಿ ಪಾರ್ಟಿ ಕೊಟ್ಟಿನ ಅಂತೇಳಿ ಅದಕ್ಕೆ ಎಲ್ಲರೂ ಫುಲ್ ಹೋಗ್ತೀವಿ ಇನ್ನೊಂದು ಸ್ಯಾಡ್ ಅಂದ್ರೆ ಹೇಳೋದಲ್ಲ ನಮ್ಮ ಅಕ್ಕನೊಂದು ಭಾಳ ಫೀಲ್ ಆಗುತ್ತೆ ನೋಡಿರಿ ಇವತ್ತಿನ ದಿನ ಅಂದ್ರೆ ಆ್ಯಕ್ಚುಲಿ ಅದು ಏನು ರಿಲೇಟೆಡ್ ಆಗಿ ಅವತ್ತಿನ ದಿನ ಕಿಡತ್ತಿಗೆ ಗೊತ್ತಿಲ್ಲ ಅಂದ್ರೆ ನಾನು ನೆನಪಾರಬೇಡ್ರಿ ನೀವು ಅವತ್ತನ್ನು ಇದು ಆಗ್ಯಾರ ಗೊತ್ತಿಲ್ಲ ಅವತ್ತಿನ ದಿನನೇ ಕಿಡತ್ತಾಗಿದ್ದೆ ಐತಿ ಅದಕ್ಕೆ ನಾನು ಕೇಕ್ ಕಟ್ ಮಾಡಿದ್ದೆ ಆಫ್ಟರ್ ಲಾಂಗ್ ಇಯರ್ ಎಂಬೋದು ನೋಡಿ 5 ವರ್ಷದ ಮೇಲೆ ಇವತ್ತು ಕಟ್ ಮಾಡಿದ್ದೆ ಆ್ಯನಿವರ್ಸರಿದು ಕೇಕ್ ಬರ್ರಿ ಇವತ್ತಿನ ಲಾಗ್ ಇಲ್ಲಿ ಏನು ಮಾಡ್ತೀನಿ ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಲಾಗ್ ಜೊತೆ